नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां मनोहृदम्बरे। बन्धुस्त्वं गुरुरिष्टदैवतमिति त्वत्पादपङ्कैर्वं प्राप्तं मां परिपालयेत्। चित्तं मद्गुणदोषचिन्तनविधौ नूनं मनां मा कृथाः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्त्यस्तु अषेढसन्मङ्गलानि सन्तु। श्रवणपठनमात्रेण सकलकलिकृतकल्मषापनोदनपटुतरे। अद्य रुद्राध्याय चमक विवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे।
ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಶ್ರಾವಣ ಶುಕ್ಲ ಪಕ್ಷದ ಏಕಾದಶಿ. ಈ ಏಕಾದಶಿಗೆ ಪವಿತ್ರ ಏಕಾದಶಿ, ನಾಳೆಗೆ ಪವಿತ್ರ ದ್ವಾದಶಿ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ನಾವು 365 ದಿನಗಳಲ್ಲಿಯೂ ತಪ್ಪದೆ ದೇವರ ಪೂಜೆ ಮಾಡ್ತೇವೆ. ಕೆಲವು ಸಲ ವೃದ್ಧಿ ಬಂದಾಗ 10 ದಿವಸ 2 ದಿವಸ ತಿಳಿದಿರುತ್ತೆ, ಅಷ್ಟು ದಿವಸ ಪೂಜೆ ಬಿಟ್ಟು ಹೋಗ್ತಾರೆ. ಆ ನಂತರ ಮೃತಸೂತಕ ಬಂದಾಗ ಪೂಜೆ ಬಿಟ್ಟು ಹೋಗ್ತಾರೆ. ಯಾವುದೋ ಊರಿಗೆ ಹೋದಾಗ ಪೂಜೆ ಬಿಟ್ಟು ಹೋಗ್ತಾರೆ. ಅಥವಾ ಕೆಲವು ಸಲ ಆಲಸ್ಯದಿಂದ ಪೂಜೆಯನ್ನು ಬಿಟ್ಬಿಡ್ತಾರೆ. ಆಗ ಆ ಪೂಜೆ ಬಿಟ್ಟು ಹೋಗಿರ್ತಕ್ಕಂಥ ಅನೇಕ ದೋಷಗಳು ನಮ್ಮನ್ನು ಪೀಡಿಸಿ ನಮ್ಮನ್ನು ಭಗವಂತನಿಂದ ದೂರವನ್ನಾಗಿ ಮಾಡುತ್ತವೆ. ಇದು ಆಗಬಾರ್ದು. ತನ್ನ ಭಕ್ತರಿಗೆ ಇಡೀ ವರ್ಷ ಪೂಜೆ ಮಾಡಿದ ಫಲ ಸಿಗಬೇಕು ಅಂತ ತಿಳ್ಕೊಂಡಂತೇಳಿ ಭಗವಂತ ಶ್ರಾವಣ ಶುದ್ಧ ದ್ವಾದಶಿ ದಿವಸ ನನಗೆ ಪವಿತ್ರವನ್ನು ಸಮರ್ಪಣೆ ಮಾಡಿ ಯಾರು ಧರಿಸುತ್ತಾರೆ ಅವರಿಗೆ ಪೂರ್ಣ ವರ್ಷ ಮಾಡಿದ ಪೂಜೆ ಪೂರ್ಣ ಫಲ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ತಾನು ವರಾಹ ಪುರಾಣದಲ್ಲಿ ಮತ್ತು ಉಳಿದ ಪುರಾಣಗಳಲ್ಲಿ ಹೇಳಿದ್ದಾನೆ. ಕಾಟನ್ ದಾರ ಅಥವಾ ರೇಷ್ಮೆ ದಾರದಿಂದ ದಾರವನ್ನು ತೆಗೆದುಕೊಳ್ಳಬೇಕು. ಆ ದಾರದಲ್ಲಿ ನೂರ 8 ಎಳೆಗಳು ಇರಬೇಕು. ಈಗ ಸಿಗುವ ದಾರದಲ್ಲಿ ಕೂಡ ಅನೇಕ ಎಳೆಗಳಿರ್ತವೆ. ಒಂದ್ಸಲ ನೋಡಿಕೊಂಡು ಎಳೆ ಎಣಿಸ್ಬೇಕು. ನನ್ನ ಪ್ರಕಾರ ರೀಲ್ನಲ್ಲಿ ಸಿಗುವ ದಾರದಲ್ಲಿ ಒಂದು ದಾರದಲ್ಲಿ ಸುಮಾರು 16ರಿಂದ 18 ಎಳೆಗಳಿರ್ತದೆ. ರೇಷ್ಮೆ ಅಂತೂ ಎಳೆಗಳು ಗೊತ್ತಾಗ್ತದೆ. ನೂರ 8 ಎಳೆಗಳಿರುವ ದಾರ ತೆಗೆದುಕೊಳ್ಬೇಕು. ದಾರ 108. ಅದರಲ್ಲಿ 36 ಗಂಟೆಗಳನ್ನು ಹಾಕಬೇಕು. 36 ಗಂಟೆಗಳನ್ನು ಹಾಕಬೇಕು. ಅಥವಾ 24 ಗಂಟೆಗಳನ್ನು ಹಾಕಬೇಕು. ಇಲ್ಲ 12 ಗಂಟುಗಳ ದಾರವನ್ನು 12 ಗಂಟೆಗಳನ್ನಾದರೂ ಹಾಕಬೇಕು.
ಎಳೆ 108 ಎಲ್ಲಕ್ಕೂ. ಆ ನಂತರ ಅದು ಎಷ್ಟು ಉದ್ದ ತಯಾರು ಮಾಡಬೇಕು ಅಂತ ತಿಳ್ಕೊಂಡಂತಂದ್ರೆ, ನಿಮ್ಮ ಮನೆಯಲ್ಲಿರುವ ಪ್ರತಿಮೆ ತಲೆಯಿಂದ ಕಾಲಿನವರೆಗೂ ಅದು 3 ಸುತ್ತಾಗಬೇಕು. ದೊಡ್ಡ ಪ್ರತಿಮೆ ಇದ್ದರೆ ಇನ್ನೂ ದೊಡ್ಡದಾಗಿ ಮಾಡಬೇಕು, ಸಣ್ಣ ಪ್ರತಿಮೆ ಇದ್ದರೆ ಸಣ್ಣದಾಗಿ ಮಾಡಬೇಕು. ಆ ರೀತಿಯಾಗಿ ಮಾಡಿ 36 ದಾರಗಂಟೆಗಳನ್ನು ದೇವರಿಗೆ ಏರಿಸಬೇಕು, ಮಹಾಲಕ್ಷ್ಮಿಗೆ ಏರಿಸಬೇಕು, ವಾಯುದೇವರಿಗೆ ಏರಿಸಬೇಕು. ಆನಂತರ 108 ದಾರಗಳನ್ನು ದ್ವಾದಶಿ ದಿವಸ ಮುಂದೆ ಹೇಳುವ ಕ್ರಮದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಏರಿಸಬೇಕು. 36 ಗಂಟೆಗಳಿರ್ತಕ್ಕಂತಹ ಆ ದಾರವನ್ನು ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಇಲ್ಲದೇ ಇದ್ದ ಮನೆ ಯಜಮಾನ ಅದನ್ನು ಸ್ವೀಕರಿಸಬಹುದು. 24 ದಾರದ ಮನೆಯಲ್ಲಿರ್ತಕ್ಕಂಥ ವಿವಾಹಿತರು ಪುರುಷರು ಧಾರಣ ಮಾಡಬೇಕು. 12 ಗಂಟೆಗಳಿರ್ತಕ್ಕಂಥ ದಾರವನ್ನು ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಧಾರಣ ಮಾಡಲಿಕ್ಕೆ ಬರ್ತದೆ. ಇದು ಕ್ರಮ ಹೇಗೆ ಅಂತ ತಿಳ್ಕೊಂಡಂತಂದ್ರೆ, ಏಕಾದಶಿ ದಿನ ಒಂದು ಬಿದಿರಿನ ಬುಟ್ಟಿಯಲ್ಲಿ ಎಷ್ಟು ಬೇಕೋ ಅಷ್ಟು ಪವಿತ್ರ ದಾರಗಳನ್ನು ತಯಾರಿಸಿ ಭಗವಂತನ ಎದುರಿಗೆ ಇಡಬೇಕು. ಇಡುವಾಗ ಶುದ್ಧ ನೀರಿನಿಂದ ಅಥವಾ ಶಂಕೋದಕದಿಂದ ಪ್ರೋಕ್ಷಣ ಮಾಡಬೇಕು. ಆಗ ದೇವಸ್ಯತ್ವ ಸವಿತು ಪ್ರಸವೋಶ್ವಿನೋರ್ ಬಾಹುಭ್ಯಾಂ ಪೂಷ್ಣೋ ಹಸ್ತ ಆಭ್ಯಾಂ ಅಂತೇಳಿ 3 ಸಲ ನೀರನ್ನು ಪ್ರೋಕ್ಷಣ ಮಾಡಬೇಕು. ಆ ದಾರದ ಮೇಲೆ ಕೈ ಇಟ್ಟು ಈ ಮಂತ್ರ ಹೇಳಿ ಅಭಿಮಂತ್ರಣ ಮಾಡಬೇಕು. ಏನ ದೇವಾಹ ಪವಿತ್ರೇಣ ಆತ್ಮಾನಂ ಕುರುತೆ ಸದಾ ಪುನತೆ ಸದಾ ತೇನ ಸಹಸ್ರಧಾರೇಣ ಪಾವಮಾನ್ಯ ಪುನಂತುಮ. ಯಾವ ಪವಿತ್ರನಾಗಿರ್ತಕ್ಕಂಥ ಪರಮಾತ್ಮನ ಸಾನ್ನಿಧ್ಯದಿಂದ ದೇವತೆಗಳು ತಾವು ಅತ್ಯಂತ ಪವಿತ್ರರು ಅಂತ ಅನುಭವ ಮಾಡಿಕೊಳ್ತಾರೆ, ಅಂತಹ ಆ ದೇವತೆಗಳ ಅನುಗ್ರಹದ 1000 ಧಾರೆಯಿಂದ ಅವರನ್ನು ಸ್ತೋತ್ರ ಮಾಡುವ ಮಂತ್ರದಿಂದ ಈ ಪವಿತ್ರ ದಾರು ಶುದ್ಧವಾಗಲಿ. ಪ್ರಾಜಾಪತ್ಯಂ ಪವಿತ್ರಂ, ಪ್ರಜಾಪತಿಗಳು ಬ್ರಹ್ಮದೇವರು ಕೊಟ್ಟಿರ್ತಕ್ಕಂಥ ಇದು ಪವಿತ್ರವಾದಂಥದ್ದು. ತಾಯಿಯ ಹೊಕ್ಕಳ ಬಳ್ಳಿನಂತೆ ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧವನ್ನು ಮಾಡ್ತಕ್ಕಂಥದ್ದು. ಬಂಗಾರದಿಂದ ಪಟ್ಟದಿಂದ ಯುಕ್ತವಾಗಿರ್ತಕ್ಕಂಥದ್ದು. ತೇನ ಬ್ರಹ್ಮವಿದೋ ವಯಂ ಪೂತಂ ಬ್ರಹ್ಮ ಪುನೀಮಹೆ. ಆ ದಾರವನ್ನು ಧರಿಸುವುದರಿಂದ ನಾವು ಪವಿತ್ರ ಆಗ್ತೇವೆ, ಇನ್ನೊಬ್ಬರನ್ನು ಪವಿತ್ರರನ್ನಾಗಿ ಮಾಡ್ತೇವೆ ಅಂತ ಆ ದಾರದ ಮೇಲೆ ಕೈ ಇಟ್ಟು ಈ ಮಂತ್ರವನ್ನು ಹೇಳಬೇಕು. ಆ ನಂತರ ಭಗವಂತನನ್ನು ಆವಾಹನ ಮಾಡಬೇಕು. 24 ರೂಪಿಯಾದ ಪರಮಾತ್ಮನನ್ನು ನಾರಾಯಣಂ ಆವಾಹಯಾಮಿ, ವಾಸುದೇವಂ ಆವಾಹಯಾಮಿ. ಈ ರೀತಿಯಾಗಿ ಭಗವಂತನ 24 ರೂಪಗಳನ್ನು ಆವಾಹನ ಮಾಡಬೇಕು. ಆ ನಂತರ ವಿಶ್ವ ತೈಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮನನ್ನು ಕೂಡ ಅಲ್ಲಿ ಆವಾಹನ ಮಾಡಬೇಕು. ಪರಮಾತ್ಮನನ್ನು ಆವಾಹನ ಮಾಡಬೇಕು. ವಾಸುದೇವ ಶಂಕರನ ಪ್ರದ್ಯುಮ್ನ ಅನಿರುದ್ಧನನ್ನು ಆವಾಹನ ಮಾಡಬೇಕು. ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಬುದ್ಧ ಕಲ್ಕಿ 10 ಅವತಾರೋಪೇತನಾಗಿರತಕ್ಕಂಥ ಪರಮಾತ್ಮನನ್ನು ಆವಾಹನ ಮಾಡಬೇಕು. ಅನಂತ, ವಿಶ್ವರೂಪ, ಅಗ್ನಿಸ್ಥ, ಅನಿರುದ್ಧ, ವಾಯುಗ, ಪ್ರದ್ಯುಮ್ನ, ಸೂರ್ಯ, ಸಂಕರ್ಷಣ ಇಷ್ಟು ದೇವತೆಗಳನ್ನು ಆ ದಾರದಲ್ಲಿ ಆವಾಹನ ಮಾಡಬೇಕು. ಆನಂತರ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಇಷ್ಟು ರೂಪದಿಂದ ಇದ್ದ ಪರಮಾತ್ಮನಿಗೆ ಪೂಜೆಯನ್ನು ಮಾಡ್ತಾ ಇದ್ದೇನೆ ಅಂತನ್ನುವ ಅನುಸಂಧಾನ ಇಟ್ಟುಕೊಂಡು
ಆ ರೀತಿಯಾಗಿರ್ತಕ್ಕಂಥ ಪೂಜೆಯನ್ನು ಮಾಡಬೇಕು. ಪೂಜೆ ಮುಗಿದ ಮೇಲೆ ರಾತ್ರಿಯೇ ದೇವರ ಸನ್ನಿಧಾನದಲ್ಲಿ ಇಟ್ಬಿಡಬೇಕು. ಬೆಳಗ್ಗೆ ಎದ್ದು ಇವೆಲ್ಲ ಪೂಜೆಗಳನ್ನು ಮಾಡಬೇಕು. ಹಿಂದಿನ ರಾತ್ರಿ, ಏಕಾದಶಿ ರಾತ್ರಿ ಮತ್ತು ಹಗಲಲ್ಲಿ ಇಡಬಹುದು. ಒಟ್ಟು ಏಕಾದಶಿ ಪೂರ್ತಿ ಪರಮಾತ್ಮನ ಹತ್ರ ಇರಬೇಕದು. ಪರಮಾತ್ಮನ ಸಾನ್ನಿಧ್ಯದಿಂದ ಅದಕ್ಕೊಂದು ವಿಶೇಷ ಶಕ್ತಿ ಬರ್ತಾರೆ. ಆ ನಂತರ ಆ ದಾರವನ್ನು ಪಂಚೋಪಚಾರ ಮುಗಿದ ಮೇಲೆ ದೇವತೆಗಳಿಗೆ ಷೋಡಶೋಪಚಾರವನ್ನು ಮಾಡಿದ ನಂತರ ಪವಿತ್ರವನ್ನು ಕೈಯಲ್ಲೇ ತೆಗೆದುಕೊಂಡು ಹೇಳಬೇಕು, ದೇವ ದೇವ ನಮಸ್ತುಭ್ಯಂ. ದೇವತೆಗಳಿಗೂ ದೇವನಾಗಿರ್ತಕ್ಕಂಥ ಶ್ರೀಹರಿಯೇ ನಿನಗೆ ನಮಸ್ಕಾರ. ಪವಿತ್ರಂ ಪೂತನಂ ಉತ್ತಮ. ಈ ಪವಿತ್ರವನ್ನು ನಿನಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಪರಮಾತ್ಮ. ಇದು ಅತ್ಯಂತ ಪವಿತ್ರವಾಗಿದೆ, ಅತ್ಯುತ್ತಮವಾಗಿದೆ. ಇದನ್ನು ಸ್ವೀಕಾರ ಮಾಡು ಪರಮಾತ್ಮ. ನಾನು ಮಾಡುವ ವರ್ಷದವರೆಗೂ ಮಾಡಿದ ಪೂಜೆಯಲ್ಲಿ ಆಗಿರ್ತಕ್ಕಂಥ ನ್ಯೂನಾತಿರೇಕಗಳನ್ನು ದೂರ ಮಾಡು ಶ್ರೀಹರಿ ಅಂಥೇಳಿ ಅಲ್ಲಿದ್ದ ಪರಮಾತ್ಮನ ಪ್ರಾರ್ಥನೆ ಮಾಡಿದೆ. ಆ ನಂತರ ಉಳಿದ ದೇವತೆಗಳಿಗೂ ಅಥೋ ದೇವಾವಂತನೋ ಯಥೋ ವಿಷ್ಣು ಚಕ್ರಮೇ ಪ್ರತ್ಯಭ್ಯಾಸ ಅಭಾವಿ ಅನ್ನುವ ಮಂತ್ರದಿಂದ ಆ ಕಾಲದಲ್ಲಿ ಪರಮಾತ್ಮನ ಆ ಎಲ್ಲ ಸಕಲ ಅನೇಕ ಪರಮಾತ್ಮ ರೂಪಗಳಿಗೆ ಪೂಜೆ ಮಾಡಬೇಕು. ಆಮೇಲೆ ಪರಮಾತ್ಮನಿಂದಲೇ ಅದು ಸಿಕ್ಕಿದ ಗುರುಗಳ ಕೈಯಿಂದ ಅದನ್ನು ಸ್ವೀಕಾರ ಮಾಡಿ ಅಥವಾ ತಾನು ಸ್ವತಃ ಸ್ವೀಕಾರ ಮಾಡಿ ಕಟ್ಟುಕೊಳ್ಳುವಾಗ ಈ ಮಂತ್ರವನ್ನು ಹೇಳಬೇಕು. ಪವಿತ್ರಂ ವೈಷ್ಣವಂ ತೇಜ ಸರ್ವವಿಘ್ನ ನಿವಾರಣಂ. ಈ ಪವಿತ್ರ ಪರಮಾತ್ಮನ ಶಕ್ತಿ ಸಾಮರ್ಥ್ಯ ತೇಜಸ್ಸಿನಿಂದ ತುಂಬಿ ತುಳುಕ್ತಾ ಇದೆ. ಇದನ್ನು ಧಾರಣ ಮಾಡಿದರೆ ನಮ್ಮ ಎಲ್ಲಾ ವಿಘ್ನಗಳು ಹೊರಟೋಗುತ್ತವೆ. ನಾನು ಪ್ರತಿದಿನವೂ ಮಾಡತಕ್ಕಂತಹ ಪೂಜೆ ಇದು ಅತ್ಯಂತ ಪರಿಪೂರ್ಣವಾಗಲಿ. ಇಂತಹ ಪರಿಪೂರ್ಣತೆಗೋಸ್ಕರ ಈ ಪವಿತ್ರವನ್ನು ನನ್ನ ದೇಹದಲ್ಲಿ ನಾನು ಧಾರಣ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ಕೊರಳಲ್ಲಿ ಹಾಕ್ಕೊಳ್ಬೇಕು. ಇದ್ದ ಕೈಗೂ ಸುದ್ದ ಭುಜಕ್ಕೂ ಕೂಡ ಕಟ್ಟಿಕೊಳ್ಳಿಕ್ಕೆ ಬರ್ತಾರೆ. ಈ ರೀತಿಯಾಗಿ ಇರತಕ್ಕಂಥದ್ದು ಹಿಂದಿನ ದಿನ ಇಡುವುದಕ್ಕೆ ಅಧಿವಾಸ ಅಂತ ಕರೀತಾರೆ. ಮರುದಿವಸ ಪುನಃ ವಾಚನಾದಿಗಳನ್ನೆಲ್ಲ ಮಾಡಿ ಈ ಪವಿತ್ರ ದೂರಕ್ಕೆ ಪೂಜಾದಿಗಳನ್ನೆಲ್ಲ ಮಾಡಿ ಆನಂತರ ಗುರುಗಳ ಕಡೆಯಿಂದ ಹಿರಿಯರ ಕಡೆಯಿಂದ ತೆಗೆದುಕೊಂಡು ಅದನ್ನು ಸ್ವೀಕರಿಸಬೇಕು. ಇದು ತಪ್ಪದೇ ಪ್ರತಿಯೊಬ್ಬರು ಮಾಡಲೇಬೇಕು. ಹೇಗೆ ಸಂಧ್ಯಾ ವಂದನೆ ಅನಿವಾರ್ಯವೋ ಅದೇ ರೀತಿಯಾಗಿ ಶ್ರಾವಣ ಶುದ್ಧ ದ್ವಾದಶಿ ದಿವಸ ಪವಿತ್ರ ಧಾರಣೆ ಇದು ಅತ್ಯಂತ ಅವಶ್ಯಕ ಅನಿವಾರ್ಯವಾಗಿರ್ತಕ್ಕಂಥ ಒಂದು ಧರ್ಮವಾಗಿದೆ. ಇದನ್ನು ನಾವು ತಪ್ಪದೇ ಅರ್ಥ ಮಾಡಿಕೊಳ್ಳಬೇಕು. ಇಂದು ಏಕಾದಶಿ ಪರಮಾತ್ಮನ ಎತ್ತರ ಇಟ್ಟು ಪರಮಾತ್ಮನ ಸಾನ್ನಿಧ್ಯ ಅದರಲ್ಲಿ ಬರಲಿ ಅಂತ ಪ್ರಾರ್ಥನೆ ಮಾಡಿ ನಾಳೆ ದೇವರಿಗೆ ಸಮರ್ಪಣೆ ಮಾಡಿ ಈ ಪವಿತ್ರವನ್ನು ಧಾರಣ ಮಾಡಿದರೆ ವಾರ್ಷಿಕಿ ಪೂಜಾ ಒಂದು ವರ್ಷ ನಿರ್ವಿಘ್ನವಾಗಿ ಸ್ವಲ್ಪ ಕಡಿಮೆ ಇಲ್ಲದೆ ಮಾಡಿದ ಪೂಜೆಗೇನು ಫಲ ಇದೆ ಅಷ್ಟು ಫಲ ಈ ಪವಿತ್ರ ಧಾರಣೆಯಿಂದ ಬರ್ತದೆ ಅಂತ ತಿಳ್ಕೊಂಡು ಅಂತ ಹೇಳಿದೆ. ನಿನ್ನಿನ ದಿವಸ ನಾವು ರುದ್ರಾಧ್ಯಾಯ ಚಮಕದಲ್ಲಿ 130ನೆಯ ಬೇಡಿಕೆ ಪೂರ್ಣತರಂಚಮೇ. ಪರಮಾತ್ಮ ಪರಿಪೂರ್ಣನಾದ ನಿನ್ನ ಸ್ವಗತ ಭೇದ ವಿವರ್ಜಿತತ್ವ ಸಹಿತವಾಗಿ ಎಲ್ಲ ಕಡೆಯಲ್ಲಿಯೂ ಪರಿಪೂರ್ಣ ಮೂಲ ರೂಪದಲ್ಲಿಯೂ ಅವತಾರ ರೂಪದಲ್ಲಿಯೂ ಎಲ್ಲ ರೂಪದಲ್ಲಿಯೂ ಪರಿಪೂರ್ಣನಾದಂಥ ನಿನ್ನ ಜ್ಞಾನವನ್ನು ನನಗೆ ಕೊಡು ಅಂತ ತಿಳ್ಕೊಂಡು ಅಂತೇಳಿ ನಿನ್ನಿಂದ ಪ್ರಾರ್ಥನೆ 130ನೇ ಪ್ರಾರ್ಥನೆಯಲ್ಲಿ ಈ ರೀತಿಯಾದಂಥ ಪ್ರಾರ್ಥನೆ ನಮಗೆ ಸಿಗ್ತದೆ. ಅದಕ್ಕೋಸ್ಕರವೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈಶಾವಾಸ್ಯ ಮತ್ತು ಶುಕ್ಲ ಯಜುರ್ವೇದದ ಗ್ರಂಥಗಳಾದ
ಈಶಾವಾಸ್ಯ ಮತ್ತು ಬೃಹದಾರಣ್ಯಕದ ಶಾಂತಿ ಪಾಠದ ಮಂತ್ರಗಳು ಇದು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾಶಿಷ್ಯತೆ ಅಂತ ತಿಳ್ಕೊಂಡಂತೇಳಿ ಶಾಸ್ತ್ರಕಾರರು ಹೇಳಿದ್ದಾರೆ. ನಿನ್ನೆ ಅದರದ್ದೆಲ್ಲ ಅರ್ಥವನ್ನು ವಿವರಣೆ ಕೇಳಿದ್ದೀರಿ. ಆದರೆ ಪರಮಾತ್ಮ ಇನ್ನು ಇದೆಲ್ಲ ಉಪಾಸನೆ ಮಾಡೋದಕ್ಕೋಸ್ಕರ ನನಗೆ ಒಂದು ಮನೆ ಅಂತ ಅನ್ನೋದು ಬೇಕಲ್ಲ. ನೀವು ಎಂದು ದೊಡ್ಡವರಾಗ್ತೀರಿ, ಯಾವಾಗ ನೀವು ಗಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ, ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರ ಬೇಕು. ಕಷ್ಟೇ ಕಟ್ಟಾದರೂ ಕೂಡ ನನ್ನದು ಅಂತನೋ ಒಂದು ಸ್ವಂತ ಮನೆಯನ್ನು ಮಾಡಿಕೊಳ್ಳಿ. ನಿನ್ನೆ ಸ್ವಂತ ಮನೆ ಅಂತಂದರೆ ಪ್ರತ್ಯೇಕವಾಗಿ ಸ್ಥಳ ತೆಗೆದುಕೊಂಡು ಮಾಡಬೇಕು. ಈಗ ಅದು ಸಾಧ್ಯವಿಲ್ಲ, ಒಂದು ಫ್ಲ್ಯಾಟ್ ಆದರೂ ಮಾಡಬೇಕು. ಯಾಕೆ ನನ್ನದೇ ಆಗಿರ್ತಕ್ಕಂಥ ಮನೆ ಇಲ್ಲದೇ ಇದ್ದರೆ ನಾನು ಮಾಡುವ ಪುಣ್ಯದ ಅರ್ಧ ಭಾಗ ಆ ಯಜಮಾನನಿಗೆ ಹೋಗ್ತದೆ. ಎಷ್ಟು ದಿವಸ ಬಾಡಿಗೆ ಮೇಲೆ ಇರ್ತೀರ ಅಷ್ಟು ದಿವಸ ಅವರು ಮಾಡುವ ಪಾಠ ಪ್ರವಚನ, ದೇವರ ಪೂಜೆ, ವ್ರತ, ನಿಯಮ, ಉಪವಾಸ ಇದರ ಅರ್ಧದಷ್ಟು ಫಲ ಮನೆ ಯಜಮಾನನಿಗೆ ಸಿಗ್ತದೆ ಕೂತ್ಕೊಂಡಲ್ಲೇ. ಆದ್ದರಿಂದಾಗಿ ಅಷ್ಟೇ ಅಲ್ಲ, ಇವತ್ತು ಸ್ವಲ್ಪ ಶ್ರಮದ ಆಲಸ್ಯ ಇದೆ ಇರಲಿ, ಸ್ವಲ್ಪ ಅದನ್ನು ಕೂಡ ಸ್ವಲ್ಪ ದೂರ ಮಾಡಿಕೊಂಡು ಇವತ್ತನ್ನು ವಿಚಾರಣೆಯನ್ನು ಮಾಡಿಕೊಳ್ಳೋಣ. ನಾನು ಮಾಡುವ ಹೋಗಲಿ, ನಾವು ಬಾಡಿಗೆ ಮನೆಯಲ್ಲಿದ್ದೇವೆ ಅಂತ ತಿಳ್ಕೊಳ್ಳಿ. ಆ ಮನೆ ಯಜಮಾನ ದುಷ್ಟನಾಗಿದ್ದರೆ ಅವನು ಮಾಡುವುದ ಪಾಪದ ಅರ್ಧ ಭಾಗವು ನಮಗೆ ಬರ್ತದೆ. ಅಥವಾ ನಮ್ಮನೆಯನ್ನು ಬೇರೆಯವರು ಬಾಡಿಗೆ ಕೊಟ್ಟಾಗ ಕೆಟ್ಟವರಿಗೆ ಕೊಟ್ಟಿದ್ರೆ, ಸೆರೆ ಕುಡಿದು ಕೊಟ್ಟಿದ್ರೆ, ಅವರು ಮಾಡುವ ಪಾಪದ ಫಲವನ್ನು ನಾವು ಅನುಭವಿಸಬೇಕಾಗ್ತದೆ. ಆದ್ದರಿಂದಾಗಿ ಇದಾವುದು ತಕರಾರು ಬೇಡ ಅಂತ ತಿಳ್ಕೊಂಡು ಅಂತೇಳಿ ನನ್ನದೇ ಆಗಿರ್ತಕ್ಕಂಥ ಒಂದು ಮನೆ ನನಗೆ ಬೇಕು ಅಂತ ತಿಳ್ಕೊಂಡು ಅಂಥೇಳಿ, ಅಥವಾ ಸಂಪಾದನೆ ಮಾಡಬೇಕು, ಕಷ್ಟಪಟ್ಟುಕೊಂಡು ಸ್ವಂತ ಮನೆ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಅಂಥೇಳಿ ನಮ್ಮ ಶಾಸ್ತ್ರ ನಮಗೆ ಸೂಚನೆಯನ್ನು ಮಾಡ್ತದೆ. ಶಾಸ್ತ್ರದ ಮಾರ್ಗದರ್ಶನ ಅದೇ ಕ್ರಮದಲ್ಲಿದೆ. ಹಾಗಾದರೆ ಯಾವ ಊರಿನಲ್ಲಿ ಮನೆಯನ್ನು ಮಾಡಬೇಕು? ಎಲ್ಲೋ ಯಾವುದೋ ಒಂದು ಮೂಲೆಗೆ ಹೋಗಿ ಮನೆ ಮಾಡುವುದಲ್ಲ. ಯಾವ ಸ್ಥಳದಲ್ಲಿ ನಮಗೆ 4 ಜನರ ಮರ್ಯಾದೆ ಸಿಗ್ತಾ ಇದೆ, ಎಲ್ಲಿ ನಮ್ಮ ಹೊಟ್ಟೆ ತುಂಬಿಸುವ ಕೆಲಸ ನನ್ನ ಹತ್ರ ಇದೆ ಅಥವಾ ಒಂದು ಉಪಾಯ ನನ್ನ ಹತ್ರ ಇದೆ, ಎಲ್ಲಿ ಸಮೀಪದಲ್ಲೇ ಬಂಧು ಬಾಂಧವರಿದ್ದಾರೆ, ಅಂತಹ ಸಂದರ್ಭದಲ್ಲಿ ಮತ್ತು ಎಲ್ಲಿ ಎಜುಕೇಷನ್ ಗುರುಗಳು ಸಮೀಪದಲ್ಲಿದ್ದಾರೆ ಅಂಥಲ್ಲಿ ಮನೆ ಮಾಡಬೇಕು. ಬಿಟ್ಟು ಬೇರೆ ಕಡೆಯಲ್ಲಿ ಮಾಡಬಾರ್ದು. ಯಾಕೆ? ಚಾಣಕ್ಯ ನೀತಿ ನಮಗೆ ಹೇಳ್ತಾರೆ, ಯಸ್ಮಿನ್ ದೇಶೇನ ಸಮ್ಮಾನ ನ ವೃತ್ತಿ ನ ಚ ಬಾಂಧವ ನ ಚ ವಿದ್ಯಾಗಮಃ ಕಶ್ಚಿತ್ ನ ತತ್ರ ವಸತಿರ್ಭವೇತ್ ಅಥವಾ ತಮ್ ದೇಶಂ ಪರಿವರ್ಜಯೇತ್ ಅಂತನ್ನುವ ಚಾಣಕ್ಯ ನೀತಿಯ ಒಂದು ಮಾತಿದೆ. ಯಾವ ಊರಿನಲ್ಲಿ ನಮಗೆ ಮರ್ಯಾದೆ ಇದೆಯೋ, ಯಾವ ಊರಿನಲ್ಲಿ ನಮಗೆ ಹೊಟ್ಟೆ ತುಂಬಿಸಿಕೊಳ್ಳುವ ಸಾಧನ ಇದೆಯೋ, ಎಲ್ಲಿ ನಮಗೆ ಸಹಾಯ ಮಾಡುವ ಬಂಧುಗಳಿದ್ದಾರೆಯೋ, ಎಲ್ಲಿ ಮನೆ ಮಾಡಿದರೆ
ಆಚಾರ್ಯರ ಮನೆ ಸಮೀಪವಾಗ್ತದೆ, ಪಾಠ ಪ್ರವಚನಕ್ಕೆ ಹೋಗ್ಲಿಕ್ಕೆ ಅನುಕೂಲವಾಗ್ತದೆ. ಈ 5 ವಿಶಿಷ್ಟತೆಗಳನ್ನು ನೋಡಿಕೊಂಡು ಅಂತಲ್ಲಿ ಮನೆ ಮಾಡಬೇಕಂತ. ದೂರ ಆದರೂ ಪರವಾಗಿಲ್ಲ, ಅಥವಾ ಅತಿ ನಮಗೆ ಸ್ವಲ್ಪ ಅನಾನುಕೂಲ ಆದರೂ ಪರವಾಗಿಲ್ಲ. ಈ 5 ವಿಶಿಷ್ಟತೆ ಇದ್ದ ಸ್ಥಳದಲ್ಲಿ ಮನೆ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಚಾಣಕ್ಯ ನೀತಿಶಾಸ್ತ್ರ ಹೇಳ್ತಾರೆ. ಯಸ್ಮಿನ್, ಎಂಥ ಪ್ರದೇಶದಲ್ಲಿ ಮನೆ ಮಾಡಬಾರ್ದು ಅಂತ ಅದನ್ನು ಈ ರೀತಿ ನಿಷೇಧವಾಚಕವಾಗಿ ಹೇಳ್ತಕ್ಕಂಥ ಶ್ಲೋಕ ಈ ರೀತಿಯಾಗಿ ಇದೆ. ಯಸ್ಮಿನ್ ದೇಶೇನ ಸಮ್ಮಾನ, ಯಾವ ಪ್ರದೇಶದಲ್ಲಿ ನಮಗೆ ಮಾನಮರ್ಯಾದೆ ಇಲ್ಲ, ನ ವೃತ್ತಿ, ಹೊಟ್ಟೆ ತುಂಬಿಸಿಕೊಳ್ಳುವ ಅನುಕೂಲತೆ ಇಲ್ಲ, ನ ಚ ಬಾಂಧವಾಹ, ಎಲ್ಲಿ ಬಂಧುಗಳಿಲ್ಲ, ಎಲ್ಲಿ ನಮಗೆ ವಿದ್ಯೆ ಪಾಠ ಪ್ರವಚನ ಮಾಡ್ತಕ್ಕಂಥ ಗುರುಗಳ ಸಮೀಪದಲ್ಲಿಲ್ಲ, ಅಂತಹ ಸ್ಥಳದಲ್ಲಿ ಸರ್ವತಾ ಇರಬಾರದು. ಆ ನಂತರ ಇದ್ದರೆ ಬಿಟ್ಟು ಬೇರೆ ಕಡೆ ಹೋಗಬೇಕು. ಒಂದು ನೆನಪು ದೇವರ ಹತ್ರ ಕೇಳ್ಕೊಳ್ಬೇಕು, ಇಂಥ ಒಳ್ಳೆ ಏರಿಯಾದಲ್ಲಿ ಮನೆ ಬೇಕು ಅಂತ ತಿಳ್ಕೊಂಡಂತೆ. ಇನ್ನೊಂದು ಹೇಳ್ತಾರೆ, ನಾನು ಇರುವ ಸ್ಥಳದ ಹತ್ತಿರ ಒಂದು ಬ್ಯಾಂಕ್ ಇರಬೇಕು. ಹಾಗಾಗಿ ಮನೆ ಮಾಡುವಾಗ ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಬೇಕು. ಇಲ್ಲದೇ ಇದ್ದರೆ ಮನೆ ಒಂದು ಕಡೆ, ಕೆಲಸ ಮಾಡುವ ಸ್ಥಳ ಎಲ್ಲೋ 4 ತಾಸು 5 ತಾಸಿನ ನಂತರ ದೂರದಲ್ಲಿದೆ, ಅರ್ಧ ಜೀವನ ಓಡಾಟದಲ್ಲಿ ಹೋಗ್ತದೆ, ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಬಂಧುಗಳಿಲ್ಲದೆ ಇದ್ದರೆ ಕಷ್ಟ ಸುಖದ ಸಂದರ್ಭದಲ್ಲಿ ಉತ್ಸವದಲ್ಲಿ ಉತ್ಸಾಹ ಬರೋದಿಲ್ಲ, ಕಷ್ಟದ ಸಂದರ್ಭದಲ್ಲಿ ನಮಗೋಸ್ಕರ ಯಾರು ಸಹಾಯಕರಾಗಿ ನಿಲ್ಲುವುದಿಲ್ಲ. ಪಾಠ ಪ್ರವಚನ ಹೇಳ್ತಕ್ಕಂತಹ ಗುರುಗಳ ಹತ್ತಿರದೇ ಇಲ್ಲದೆ ಇದ್ದರೆ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾದ ಸಾಧನೆಯೂ ಕೂಡ ಆಗೋದಿಲ್ಲ. ಆದ್ದರಿಂದಾಗಿ ಯಾವ ದೇಶದಲ್ಲಿ ಸನ್ಮಾನ ಇಲ್ಲ, ಎಲ್ಲಿ ಉಪಜೀವನ ಅನುಕೂಲತೆ ಇಲ್ಲ, ಎಲ್ಲೂ ಬಾಂಧವಗಳಿಲ್ಲ, ಎಲ್ಲಿ ಪಾಠ ಹೇಳ್ತಕ್ಕಂಥವ್ರಿಲ್ಲ, ಅಂಥ ಸ್ಥಳದಲ್ಲಿ ಮನೆ ಮಾಡಬಾರ್ದು ಅಂತ ತಿಳ್ಕೊಂಡು ಅಂತೇಳಿ ಚಾಣಕ್ಯ ನೀತಿ ಹೇಳ್ತಾರೆ. ಇನ್ನೊಂದು ಸುಭಾಷಿತ ಹೇಳ್ತಾರೆ, ಸಮಯ ಬಂದಾಗ ನಮಗೆ ಸಹಾಯ ಮಾಡುವ ಸಿರಿವಂತ ಯಾವ ಪ್ರದೇಶದಲ್ಲಿದ್ದಾನೆ. ಈಗಿನ ದಿವಸದ ಪ್ರಕಾರ ಬ್ಯಾಂಕ್ ಹತ್ತಿರದಲ್ಲಿರಬೇಕು. ಆ ನಂತರ ಶ್ರೋತ್ರಿಯ, ನಮಗೆ ಪಾಠ ಪ್ರವಚನ ಮಾಡ್ತಕ್ಕಂಥ, ನಮ್ಮ ಮನೆಯ ಹವ್ಯಕವ್ಯಗಳನ್ನು ನಡೆಸಿಕೊಳ್ತಕ್ಕಂಥ ಒಬ್ಬ ಶಾಸ್ತ್ರಜ್ಞನಾದ ಬ್ರಾಹ್ಮಣ ನಮ್ಮ ಮನೆ ಹತ್ತಿರ ಇರಬೇಕು. ಪ್ರಾಮಾಣಿಕರಾಗಿರ್ತಕ್ಕಂಥ ರಾಜ್ಯ ಆ ಊರನ್ನು ಆಳ್ತಿರಬೇಕು. ಸಮೀಪದಲ್ಲೇ ನದಿ, ಬಾವಿ ಅಥವಾ 24 ಗಂಟೆ ನೀರಿನ ವ್ಯವಸ್ಥೆ ಇರಬೇಕು. ಅದ್ರ ಜೊತೆಯಲ್ಲಿ ಹಾಸ್ಪಿಟಲ್ ಸಮೀಪದಲ್ಲಿರಬೇಕು. ಈ ರೀತಿಯಾಗಿರ್ತಕ್ಕಂಥ ಮಹಾಭಾರತದ ಒಂದು ಸುಭಾಷಿತ ಈ ರೀತಿಯಾಗಿದೆ. ಮನೆ ಮಾಡುವಾಗ ಯಾವ ಊರಲ್ಲಿ ಮಾಡಬೇಕು ಅಂತ ತಿಳ್ಕೊಂಡಂತನ್ಬೇಕಾದ್ರೆ ಈ 5 ಅನುಕೂಲತೆಗಳಿರಬೇಕು. ಸಂದರ್ಭ ಬಂದಾಗ ಸಾಲ ತೆಗೆದುಕೊಳ್ಳುವುದಕ್ಕೋಸ್ಕರ ಬ್ಯಾಂಕ್, ತತ್ವಜ್ಞಾನ ಪಡೆಯುವುದಕ್ಕೋಸ್ಕರ ವಿದ್ವಾಂಸರಾಗಿರ್ತಕ್ಕಂಥವರ ಸಾನ್ನಿಧ್ಯ. 3ನೇದ್ದು ವ್ಯಾಜ್ಯವನ್ನು, ನ್ಯಾಯ ಅನ್ಯಾಯಗಳ ನಿರ್ಣಯವನ್ನು ಮಾಡಿ ಅನ್ಯಾಯಗಳಿಗೆ ಶಿಕ್ಷಿಸುವ ಒಂದು ರಾಜ್ಯ ವ್ಯವಸ್ಥೆ. ಆನಂತರ ನೀರಿನ ವ್ಯವಸ್ಥೆ, ಆನಂತರ ಚಿಕಿತ್ಸೆ, ಆರೋಗ್ಯದ ವ್ಯವಸ್ಥೆ. ಎಲ್ಲಿ 5 ಇದೆ ಅಲ್ಲಿ ಮನೆ ಮಾಡಿ, ಎಲ್ಲಿ 5 ಇಲ್ಲ ಅಲ್ಲಿ ಮನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ತಿಳ್ಕೊಂಡು ಅಂತೇಳಿ ಮಹಾಭಾರತ ಹೇಳ್ತದೆ. ಧನಿಕಃ ಶ್ರೋತ್ರಿಯೋ ರಾಜ, ನದಿ ವೈದ್ಯಸ್ತು ಪಂಚಮಃ,
ಪಂಚಯತ್ರ ನ ವಿದ್ಯಂತೆ ನ ತತ್ರ ವಸತಿರ್ಭವೇತ್. ಈ 5 ಎಲ್ಲಿ ಇಲ್ಲ, ಈ 5 ಅನುಕೂಲತೆಗಳು ಎಲ್ಲಿ ಇಲ್ಲ ಅಲ್ಲಿ ಮನೆ ಮಾಡಲಿಕ್ಕೆ ಹೋಗಬೇಡಿ ಅಂತ ತಿಳ್ಕೊಂಡಿದ್ದ. ಈಗ ನಾವೆಲ್ಲ ಎಷ್ಟು ಸಮೀಪ ಎಷ್ಟಾಗ್ತದೆ, ಆನಂತರ ಎಷ್ಟು ಕಡಿಮೆಯಲ್ಲಿ ಹಣ ಸಿಗ್ತದೆ, ದೂರ ಆದರೂ ಪರವಾಗಿಲ್ಲ ಕಡಿಮೆಯಲ್ಲಿ ಸಿಗ್ತದೆ, ಈ ರೀತಿಯಾಗಿ ಏನೇನೋ ವಿಚಾರ ಮಾಡ್ತೇವೆ. ಈ ರೀತಿಯಾದ ವಿಚಾರವನ್ನು ಶಾಸ್ತ್ರ ಹೇಳ್ತದೆ. ಅದಕ್ಕೆ ಕ್ಷಿತಿಶ್ಚಮೆ, ನನಗೆ ಸುಖವಾಗಿರುವಂತಹ ಒಂದು ಮನೆಯ ಆವಾಸ ಸ್ಥಾನವನ್ನು ಪರಮಾತ್ಮ ಕೊಡಪ್ಪ ಅಂಥೇಳಿ ವಿಶ್ವಾಮಿತ್ರರು ಕೇಳ್ತಾ ಇದ್ದಾರೆ. ನಮ್ಗೆ ಕೊಡುವಂತ ತಿಳ್ಕೊಂಡು ಅಂತೇಳಿ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಎಂಥ ಸ್ಥಳದಲ್ಲಿ ನಾವು ಇರಬೇಕು ಅಂತ ಅನ್ನೋದನ್ನು ಕೂರ್ಮ ಪುರಾಣವು ಕೂಡ ನಮಗೆ ಸೂಚನೆ ಮಾಡ್ತಾರೆ. ನೋಡಿ, ನಮ್ಮ ಗ್ರಂಥಗಳು ಎಷ್ಟು ವಿಷಯಗಳನ್ನು ತಿಳಿಸಿದೆ. ಯಾವ ಧರ್ಮ ಗ್ರಂಥದಲ್ಲಿ ಇದೆಲ್ಲ ಇದೆ ನನಗೆ ಹೇಳಿ. ನಮ್ಮ ಧರ್ಮ ಗ್ರಂಥದಲ್ಲಿ ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಕ್ರಮದಲ್ಲಿ ಇರ್ತಕ್ಕಂಥವುಗಳಾಗಿವೆ. ಕೂರ್ಮ ಪುರಾಣದ ಸಂದರ್ಭ ನಾನು ಹೇಳ್ತೇನೆ. ಹೇಳ್ತಾರೆ, ಧಾರ್ಮಿಕೈ ಆವೃತೆ ಗ್ರಾಮೇ, ಎಲ್ಲಿ ಧಾರ್ಮಿಕರು ಹೆಚ್ಚಿರಿದ್ದಾರೆ ಆ ಗ್ರಾಮದಲ್ಲಿ ನೀವು ಮನೆಯನ್ನು ಮಾಡಿ ಅಂತ. ನವ್ಯಾಧಿ ಬಹುಲೇ, ಎಲ್ಲಿ ರೋಗ ರುಜಿನಗಳು ಹೆಚ್ಚಾಗೋದಿಲ್ಲ, ಸರಿಯಾದ ಹವೆ ಗಾಳಿ ಮಳೆ, ಎಲ್ಲಿ ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿದೆ, ರೋಗಕ್ಕೆ ಕಾರಣವಾದಂತಹ ಫ್ಯಾಕ್ಟ್ರಿ ಸಮೀಪದಲ್ಲಿರೋದು ಮತ್ತಿನ್ನೇನೋ ಇರೋದು, ಒಟ್ಟು ರೋಗಗಳಿಗೆ ಬರ್ತಕ್ಕಂಥ ಅನಾನುಕೂಲವಾದಂಥ ಸ್ಥಳ ಬೇಕಾಗಿಲ್ಲ. ಎಲ್ಲಿ ವ್ಯಾಧಿಗೆ ರೋಗಾದಿಗಳು ನಮ್ಗೆ ಬರಬಾರ್ದು ಅಂತ ಒಳ್ಳೆ ಗಾಳಿ ಬೆಳಕು ಇರತಕ್ಕಂಥ ಸ್ಥಳವನ್ನು ಹುಡುಕಬೇಕು. ಆನಂತರ ನ ಶೂದ್ರ ರಾಜೇ ನಿವಸೇತ್, ನಮ್ಮ ಆ ಊರನ್ನು ಒಬ್ಬ ಅಧಾರ್ಮಿಕ ಆಳ್ತಾ ಇದ್ದರೆ ಆದಷ್ಟು ಅಲ್ಲಿರ್ಲಿಕ್ಕೆ ಮನಸ್ಸು ಮಾಡಬಾರ್ದು ಅಂತಂತ. ಎಲ್ಲಿ ಡಾಂಬಿಕ ಜನರು ಹೆಚ್ಚಿದ್ದಾರೆ, ಮೋಸ ಮಾಡುವ ಜನರು ಹೆಚ್ಚಿದ್ದಾರೆ, ಅಂತ ಸ್ಥಳದಲ್ಲಿ ಕೂಡ ಮನೆಯನ್ನು ಮಾಡಬಾರದು, ಮಾಡಬೇಡಿ ಅಂತ ಕೂಡ ಇದ್ದಾರೆ. ಭಾರತ ದೇಶದಲ್ಲಿ ಹಿಮಾಲಯ ಮತ್ತು ವಿಂಧ್ಯ, ಉತ್ತರ ಪ್ರದೇಶದಿಂದ ಅನ್ಕೊಂಡು ಮಧ್ಯಪ್ರದೇಶದ ಕೊನೆಯವರೆಗೂ, ದ್ವಾರಕೆಯಿಂದ ಜಗನ್ನಾಥ್ಪುರಿ ಇಲ್ಲಿವರೆಗಿನ ಪ್ರದೇಶ ಬಹಳ ಪುಣ್ಯಕರ, ಅತ್ಯಂತ ಶ್ರೇಷ್ಠವಾಗಿದೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇದು ಕೃತಯುಗದ ಸಂದರ್ಭ. ಯಾಕೆ ಕೃತ್ಯ ತ್ರೇತಾಯುಗದಲ್ಲಿ ಮಧ್ಯಪ್ರದೇಶ ವಿಂಧ್ಯ ಪರ್ವತ ಈ ಕಡೆಗೆ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಕಡೆ ಅಸುರರು ರಾಕ್ಷಸರೇ ಇರ್ತಾ ಇದ್ರು. ಇದಕ್ಕೆ ಜನಸ್ಥಾನ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಅಸುರರು ರಾಕ್ಷಸರು ನಾಸ್ತಿಕರು ಇರ್ತಕ್ಕಂಥ ಸ್ಥಳ. ಇವತ್ತಿಗೂ ಕೂಡ ನೋಡಿ, ಹಿಂದೂಗಳ ಪಾರ್ಟಿ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಬಿಜೆಪಿಯ ರಾಜ್ಯ ತಮಿಳುನಾಡಲ್ಲಿದೆಯಾ? ಇಲ್ಲ. ಆಂಧ್ರದಲ್ಲಿದೆಯಾ? ಇಲ್ಲ. ಕೇರಳದಲ್ಲಿದೆಯಾ? ಇಲ್ಲ. ಕರ್ನಾಟಕದಲ್ಲಿದೆಯಾ? ಇಲ್ಲ. ಆನಂತರ ಮಹಾರಾಷ್ಟ್ರದಲ್ಲಿದೆಯಾ? ಸ್ವಲ್ಪ ಭಾಗ ಇದೆ, ಸ್ವಲ್ಪ ಭಾಗ ಇಲ್ಲ. ಈಗಲೇ ಈ ಪ್ರದೇಶಗಳು ನಾಸ್ತಿಕ ಪ್ರಧಾನವಾದ ಪ್ರದೇಶಗಳು. ಆದರೆ ನಂತರದಲ್ಲಿ ಈ ಪ್ರದೇಶದಲ್ಲಿ ವೆಂಕಟೇಶ್ ದೇವರು ಬಂದು ವಾಸ ಮಾಡಿದರು, ಓಹಬೆಲ ನರಸಿಂಹದೇವರು ವಾಸ ಮಾಡಿದರು, ಕಟಿಕಾಚಲ ಪ್ರಾಣದೇವರು ವಾಸ ಮಾಡಿದರು, ಯಲಗೂರೇಶ ವಾಸ ಮಾಡಿದ. ಹೀಗೆಲ್ಲ ಅನೇಕ ಧಾರ್ಮಿಕ ಸ್ಥಳಗಳಾಗಿ ಇಲ್ಲಿ ಧಾರ್ಮಿಕರ ಸಂಖ್ಯೆ ಹೆಚ್ಚಾಯಿತು ಅಂತ ತಿಳ್ಕೊಂಡು ಅಂತ ಹೇಳಿ ಈಗ ಈ ವಿಂಧ್ಯ ಪರ್ವತದ ಈ ಕಡೆಯ ಭಾಗವು ಕೂಡ ಇರಲಿಕ್ಕೆ ಅನುಕೂಲವಾದವು. ರಾಮಚಂದ್ರ ಈ ಸ್ಥಳದಲ್ಲಿದ್ದ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ್ದರಿಂದಾಗಿ
ಆದರೆ ಈ ವಿಶೇಷತೆಗಳು ಭಾರತ ದೇಶದಲ್ಲಿ ಮಾತ್ರ ಇವೆ. ಅದಕ್ಕೆ ಭಾರತ ಬಿಟ್ಟು ಎಲ್ಲಿ ಹೋಗಬೇಡಿ ಅಂತ ತಿಳ್ಕೊಂಡು ಅಂತೇಳಿ ಮನೆ ಮಾಡಬೇಡಿ ಅಂತ ತಿಳ್ಕೊಂಡಂದಿದ್ದಾರೆ. ಅರ್ಧ ಕ್ರೋಶಾನ್ನದಿ ಕೂಲಂ ವರ್ಜಯಿತ್ವಾ ವಿದ್ಯುಜೋತ್ತಮ ನಾನ್ಯತ್ರ ನಿವಸೇತ್ ಪುಣ್ಯಂ ನಾನ್ತ್ಯಜ ಗ್ರಾಮ ಸನ್ನಿಧೌ. ಸಾಧಕನಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಮನೆ ಹತ್ತಿರ 1.5 ಮೈಲಿನಲ್ಲಿ ನದಿ ಇರಬೇಕು ಅಥವಾ ಸರೋವರ ಇರಬೇಕು, ಮನೆ ಹತ್ತಿರದಲ್ಲಿ ಬಾವಿ ಇರಬೇಕು. ಇಂತಹ ಸ್ಥಳದಲ್ಲಿ ಆ ವ್ಯಕ್ತಿ ತನ್ನ ಮನೆಯನ್ನು ಮಾಡೋದಕ್ಕೋಸ್ಕರ ಪ್ರಯತ್ನಿಸಬೇಕು ಅಂತ ಕೊಂಡಂದಿದ್ದ. ಎಲ್ಲಿ ಬೇರೆ ಧರ್ಮದ ಜನ ಇದ್ದಾರೆ, ಕ್ರೂರರಿದ್ದಾರೆ. ಈ ಮಾಡಿದ ಬಾಂಗ್ಲಾದೇಶದಲ್ಲಿ ಎಷ್ಟು ಅನಾನುಕೂಲತೆಯನ್ನು ಉಂಟು ಮಾಡಿದ್ದಾರೆ. ಅಂಥ ಕ್ರೂರರ ಸಮೀಪದಲ್ಲಿ, ಕ್ರೂರರ ಮಧ್ಯದಲ್ಲಿ ಇತ್ಯಾದಿಗಳಲ್ಲಿ ವಾಸ ಮಾಡಬಾರದು ಅಂತ ಕೊಂಡಂದಿದ್ದಾರೆ. ಯಾಕಂದರೆ ಅವರೆಲ್ಲರೂ ಮಾಂಸ ತಿಂತಕ್ಕಂಥವ್ರು, ಕುಡಿತಕ್ಕಂಥ ಜನ. ಯಾವಾಗ ಅವ್ರ ಮನಸ್ಸು ಏನು ಚೇಂಜ್ ಆಗ್ತಾ ಹೇಳಿಕ್ಕೆ ಬರೋದಿಲ್ಲ. ನ ಸಂವಚ್ಚ ಪತಿತೈಹಿ, ಯಾರು ಧರ್ಮ ಬಿಟ್ಟಿದ್ದಾರೆ ಅವ್ರ ಜೊತೆಗೂ ಇರಬೇಡಿ. ನ ಚಾಂಡಾಲೈಹಿ, ಯಾರು ಎಲ್ಲ ಥರದ ಮಾಂಸವನ್ನು ತಿಂತಾರೆ, ದೇವರ ಬಗ್ಗೆ ಏನೂ ವಿಚಾರವನ್ನು ಮಾಡೋದಿಲ್ಲ, ಅಂಥವರ ಸಂಘವನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನ ಪುಲ್ಕಶೈಹಿ, ಯಾರು ವಿವಾಹ ಪೂರ್ವದಲ್ಲಿ ಹುಟ್ಟಿದ್ದಾರೆ ಅಂಥವರ ಜೊತೆಗೂ ಕೂಡ ವ್ಯವಹಾರ ಇಟ್ಟುಕೊಳ್ಬೇಡಿ ಅಂತ ಕೊಂಡಿದ್ದಾರೆ. ಎಲ್ಲಿ ಪತಿತರು ಚಾಂಡಾಲರು ಇಲ್ಲ ಅಂತ ಶುದ್ಧವಾಗಿರ್ತಕ್ಕಂಥ ಪ್ರದೇಶವನ್ನು ಆ ಕಾಲದಲ್ಲಿ ಆರಿಸಿ ಧರ್ಮಭೂಯಿಷ್ಠವಾಗಿರ್ತಕ್ಕಂಥ ಸ್ಥಳದಲ್ಲಿ ನಿಮ್ಮ ವಸತಿಯನ್ನು ಮಾಡಿ, ಮನೆಯನ್ನು ಮಾಡಿ ಅಂತ ತಿಳ್ಕೊಂಡು ಅಂತೇಳಿ ಕೂರ್ಮ ಪುರಾಣ 25ನೇ ಅಧ್ಯಾಯದಲ್ಲಿ ಈ ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದೆ. ಅಂದರೆ ನಮ್ಮ ಗ್ರಂಥಗಳು ಸಂಸಾರದಲ್ಲಿ ಸುಖವಾಗಿರುವಂಥ ಅನುಕೂಲತೆಯನ್ನು ಮಾಡಿಕೊಡೋದಕ್ಕೋಸ್ಕರವೂ ನಮ್ಮ ಗ್ರಂಥಗಳು ಮಾರ್ಗದರ್ಶನ ಮಾಡ್ತವೆ. ಆನಂತರ ಆಧ್ಯಾತ್ಮಿಕ ಉನ್ನತಿಗೋಸ್ಕರವೂ ಕೂಡ ಯಾವ ರೀತಿಯಾಗಿ ನಾವು ಮುಂದುವರಿಯಬೇಕು ಅಂತ ಅನ್ನೋದನ್ನು ಅಂತಹ ಆ ಸ್ಥಳಗಳು ಆ ಸಂದರ್ಭದಲ್ಲಿಯೂ ಕೂಡ ಅವರು ನಮಗೆ ಆ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡ್ತಾರೆ. ಇಂತಹ ನಮ್ಮ ಗ್ರಂಥಗಳ ವೈಶಿಷ್ಟ್ಯ ಬಹಳ ಅದ್ಭುತವಾಗಿದೆ. ಅದರಿಂದಾಗಿ ಎಷ್ಟು ಓದಿದರೂ ಕಡಿಮೆ ಇದೆ, ಎಷ್ಟು ಓದಿದರೂ ಕಡಿಮೆ ಇದೆ. ಆದ್ದರಿಂದಾಗಿ ನಾವು ಎಂಥ ಸ್ಥಳದಲ್ಲಿ ವಾಸ ಮಾಡಬೇಕು ಅಂತ ಅನ್ನೋದನ್ನು ನಮಗೆ ವಿಶ್ವಾಮಿತ್ರರು ರಾಮಚಂದ್ರನಿಗೆ ಪ್ರಾರ್ಥನೆಯನ್ನು ಮಾಡುವಾಗ ಮಾಡಿ ನಮಗೆ ತೋರಿಸಿದ್ದಾರೆ. ಇದರ ನಂತರ ನಮ್ಮ ಆಹಾರ ಹೇಗಿರಬೇಕು ಅಂತ ಅನ್ನೋದನ್ನು ತೋರಿಸಿಕೊಡ್ತಾರೆ. ಕುಯವಾಶ್ಚಮೇ, ಪರಮಾತ್ಮ ನಮಗೆ ಆಹಾರ ಯಾವುದರಲ್ಲಿ ಗ್ಲುಟೆನ್ ಇಲ್ಲ, ಯಾವುದು ಫರ್ಮೆಂಟ್ ಆಗಿಲ್ಲ, ಆ ಪದಾರ್ಥಗಳನ್ನು ತಿನ್ಲಿಕ್ಕೆ ಹೋಗಬೇಡಿ ಅಂತ ಕೊಂಡಂತಿದ್ದ. ಒಟ್ಟು ಈ ಸಂಪೂರ್ಣ ಬೇಕರಿ ಪ್ರಾಡಕ್ಟ್ ಅಂತ ಕೊಂಡಂತೇನಿದೆ, ನಮ್ಮ ಶಾಸ್ತ್ರ ಮೊದಲೇ ಹೇಳ್ತದೆ. ಮಹಾಭಾರತದ ಶ್ಲೋಕ ಇದು. ಯಾವ ಪದಾರ್ಥಗಳಲ್ಲಿ ಗ್ಲುಟೆನ್ ಇರ್ತದೆ ಅಂದ್ರೆ ಈಗಿನ ಪಂಜಾಬದಲ್ಲಿ ಬೆಳೀತಕ್ಕಂಥ ಗೋಧಿ ಅಂತೇನಿದೆ, ಇದು ವಿದೇಶದ ಗೋಧಿ, ನಮ್ಮ ದೇಶದ ಗೋಧಿ ಅಲ್ಲ. ಜವೆಗೋಧಿ ಕೆಲವು ಕಾಳುಗಳು ಒಂದ್ಸಲ ಅಕ್ಕಿಗಿಂತಲೂ ಸಣ್ಣದಾಗಿರ್ತವೆ. ಅದಕ್ಕೆ ಚಿಕ್ಕದಾದ ಯವಾಕಾರದ ಪದಾರ್ಥಗಳು ಅಂತ ಕೊಂಡಿದ್ದಾರೆ. ಮತ್ತು ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಇರಬೇಕು. ಪಾಲಿಶ್ ಮಾಡದೇ ಇದ್ದ ಅಕ್ಕಿ
ಆ ನಂತರ ಗ್ಲುಟೇನಿಂದ ಯುಕ್ತವಾಗಿರ್ತಕ್ಕಂಥ ಮಾಡರ್ನ್ ಗೋಧಿ ಬಿಟ್ಟು ಶುದ್ಧವಾದಂಥ ಜವೆಗೋಧಿ, ಇವುಗಳು ನನ್ನ ಆಹಾರದಲ್ಲಿ ಇರಲಿ ಅಂತ ತಿಳ್ಕೊಂಡಿದ್ದ. ಯಾಕಂತ ತಿಳ್ಕೊಂಡಂತಂದರೆ, ಈ ಸಣ್ಣ ಆಕಾರದ ಆಕೃತಿಯ ಜವೆಗೋಧಿ ಅಂತೇನಿದೆ, ಇದು ಧಾನ್ಯಗಳಿಗೆ ರಾಜ ಇದ್ದಾಗೆ, ನಮ್ಮ ಶಕ್ತಿಗೆ ಸಾಮರ್ಥ್ಯವನ್ನು ಕೊಡ್ತಕ್ಕಂಥದ್ದು. ಅದು ಉಳಿದ ಕಡೆ ಸಿಗಲಿಲ್ಲ ಅಂತ ತಿಳ್ಕೊಂಡಂತೇಳಿ ಯಾವುದೋ ಹೊರಗಿನ ದೇಶ ತಳಿಯನ್ನು ತಂದು ಆಗಿನ ಕಾಲದ ಗೌರ್ಮೆಂಟು ತನ್ನ ಲಾಭಕ್ಕೋಸ್ಕರ ಪಂಜಾಬ್ದಲ್ಲಿ ಇತ್ಯಾದಿ ಪರಿಸರದಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಗೋಧಿಗಳನ್ನು ಬೆಳೀತಾ ಇದ್ದಾರೆ. ಯಾವುದು ಬೆಳೆದು ಬರ್ತದೆ ಮಾರ್ಕೆಟ್ನಲ್ಲಿ ಇಲ್ಲಿ ಸ್ಥಳ ಇಲ್ಲ. ಅದಕ್ಕೋಸ್ಕರವೇ ವೇದ ಮಂತ್ರ ಪ್ರಾರ್ಥನೆ ಮಾಡ್ತದೆ. ಭಾರತ ಮಂತ್ರ ಯವೋಷಿ ಧಾನ್ಯ ರಾಜೋಸಿ, ನೀನು ಧಾನ್ಯಗಳ ರಾಜನಾಗಿದ್ದೆ. ವಾರುಣ, ನಿನ್ನಲ್ಲಿ ವರುಣ ಸಂಬಂಧಿಯಾಗಿರ್ತಕ್ಕಂಥ ಗುಣಧರ್ಮವೂ ಕೂಡ ಇದೆ. ಯಾಕೆಂದರೆ ಹೆಚ್ಚೊತ್ತು ಇಟ್ಟಾಕ್ಷಣಕ್ಕೇನೆ ಒಂದಕ್ಕೊಂದು ತಂತಿಯಂತೆ ಸೇವಿಗೆ ಮಾಡೋದಲ್ಲ ಈ ಜವೆಗೋಧಿಯಿಂದಲೇ. ಹಿಂದಿನ ಕಾಲಕ್ಕೆಲ್ಲ ಮನೆಯಲ್ಲಿ ಮಾಡ್ತಾ ಇದ್ರು. ಈಗ ಮಾರ್ಕೆಟ್ನಲ್ಲಿ ಎಂತೆಂತೋ ಏನೇನು ಹೊಲಸು ಸೇವೆಗಳು ಬಂದಿವೆ. ಅದಕ್ಕೋಸ್ಕರ ನಮ್ಮಲ್ಲಿ ಸೇವಿಗೆ ಪಾಯಸಕ್ಕೆ ಭಾಳ ಮಹತ್ವ ಇದೆ. ಪೌಷ್ಟಿಕವಾಗಿರ್ತಕ್ಕಂಥ ಪಾಯಸ ಅಂತ ತಿಳ್ಕೊಂಡಂತೇವೆ. ಅದಕ್ಕೆ ವೇದ ಮಂತ್ರ ಹೇಳ್ತದೆ, ಯವೋಷಧಾನ್ಯರಾಜೋಸಿ ವಾರುಣೋ ಮಧು ಸಂಯುತ. ನಿನ್ನಲ್ಲಿ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಇದೆ. ನಿರ್ಣೋದ ಸರ್ವ ಪಾಪಾನಂ, ಈ ಪದಾರ್ಥ ಸರ್ವ ಪಾಪಗಳನ್ನು ದೂರ ಮಾಡುವ ಸಾಮರ್ಥ್ಯ ಇಟ್ಟುಕೊಂಡಿದೆ, ಅತ್ಯಂತ ಪವಿತ್ರವಾಗಿದೆ. ಆದ್ದರಿಂದಾಗಿ ನನಗೆ ನೀನು ಏನು ಕೊಡು ಅಂತ ತಿಳ್ಕೊಂಡಂತಂದ್ರೆ, ಪಚನಕ್ಕೆ ಸುಲಭವಾದ ಆರೋಗ್ಯಕರವಾಗಿರ್ತಕ್ಕಂಥ ಧಾನ್ಯಯುಕ್ತವಾದ ಆಹಾರ ನನಗೆ ಕರುಣಿಸು ಪರಮಾತ್ಮ. ನನಗೆ ಸಾಧನೆ ಮಾಡಬೇಕಾಗಿದೆ, ನನಗೆ ದೀರ್ಘಾಯು ಆಗಬೇಕಾಗಿದೆ, ನನಗೆ ನನ್ನ ಸಾಧನೆಯನ್ನು ಪೂರ್ತಿ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇಂತಹ ಪೌಷ್ಟಿಕ ಆಹಾರವನ್ನು ನನಗೆ ಕೊಡು ಅಂತ ತಿಳ್ಕೊಂಡಂತ ಹೇಳ್ಕಂತ. ಪರಮಾತ್ಮ, ನನಗೆ ಸೌಂದರ್ಯ ಬೇಕಾಗಿಲ್ಲ, ನನಗೆ ಆಕೃತಿ ಬೇಕಾಗಿಲ್ಲ, ಒಟ್ಟು ಸ್ವಾಭಾವಿಕವಾದ ಅಕ್ಕಿ, ಯಾವುದನ್ನು ಪಾಲಿಶ್ ಮಾಡಿಲ್ಲ ಅಂಥ ಅಕ್ಕಿ ಅನ್ನ ನನ್ನ ಜೀವನದಲ್ಲಿ ವಿಶೇಷವಾಗಿ ನನಗೆ ಸಿಗಲಿ ಅಂತ ತಿಳ್ಕೊಂಡಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದು ಕೂಡ ವೇದ ಮಂತ್ರದಲ್ಲಿ. ವೇದ ಮಂತ್ರದಲ್ಲಿ ಆಹಾರವೂ ಯಾವುದು ಸರಿ ಅಂತ ಅನ್ನೋದನ್ನು ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಅನ್ನ ಜವೆಗೋಧಿಯ ಜೊತೆಗೆ ಪಾಲಿಶ್ ಮಾಡದೇ ಇರತಕ್ಕಂಥ ಸ್ವಾಭಾವಿಕವಾದ ಭತ್ತದಿಂದ ಬಂದ ಆ ಒಂದು ಅಕ್ಕಿ ಅಂತ ಏನಿದೆ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ. ಅದರಿಂದಾಗಿ ಅಂಥ ಪವಿತ್ರವಾದ ಅನ್ನವನ್ನು ನಾವು ಸ್ವೀಕಾರ ಮಾಡೋದರಿಂದ ನಾವು ನಮ್ಮ ಜೀವನವನ್ನು ಸುಖವನ್ನಾಗಿ ಮಾಡ್ಕೊಳ್ತೇವೆ, ದೊಡ್ಡವರ ಜೀವನವನ್ನು ಸುಖಮಯವನ್ನಾಗಿ ಮಾಡ್ಕೊಳ್ತೇವೆ. ಅದಕ್ಕೋಸ್ಕರ ಸಾತ್ವಿಕವಾದ ಪವಿತ್ರವಾದ ಆಹಾರವನ್ನು ಸ್ವೀಕರಿಸಬೇಕು. ಇಲ್ಲದೇ ಇದ್ದರೆ ನಮ್ಮ ಮನಸ್ಸು ವಿಕೃತವಾಗ್ತದೆ, ಪರಮಾತ್ಮನ ಪ್ರಾಪ್ತಿ ಆಗೋದಿಲ್ಲ. ಇದನ್ನು ನಾವು ಎಚ್ಚರದಲ್ಲಿ ಇಟ್ಟುಕೊಳ್ಬೇಕು. ಎರಡನೇದ್ದು, ಸಮೃದ್ಧವಾದ ಹೊಟ್ಟೆ ತುಂಬ ಊಟ ಸಿಗಬೇಕು. ಅದರ ಜೊತೆಗೆ ಅನ್ನಂಚಮೆ, ನನಗೆ ಪರಮಾತ್ಮ ಸಿಗಬೇಕು. ಅನ್ನ ಅಂತ ಪರಮಾತ್ಮ. ಏನೇನು ಬೇಕಾದ ಅರ್ಥ ಮಾಡ್ತಾರೇನ್ರಿ? ಅನ್ನ ಅಂತ ಪರಮಾತ್ಮ ಅಂತಂದ್ರೆ ಹೇಗೆ? ಇಲ್ಲ, ಶಾಸ್ತ್ರವೇ ಹೇಳಿದೆ, ವೇದ ಹೇಳ್ತದೆ. ಸ್ವತಃ ಪ್ರಮಾಣ ಅಂತ ಅನ್ಸ್ಕೊಂಡಿರ್ತಕ್ಕಂಥ ವೇದಗಳು ನಮಗೆ ಬೋಧಕವಾಗಿರುವಾಗ ಅದು ಹೇಳ್ತದೆ, ಅನ್ನಂ ನ ನಿಂದ್ಯಾತ್, ಅನ್ನವನ್ನು ನಿಂದೆ ಮಾಡಬೇಡಿ. ಅನ್ನಂ ಬಹು ಕುರ್ವೀತ, ನಿಮ್ಮನೆಯಲ್ಲಿ ನಿಮ್ದೆಲ್ಲರದು ಊಟ ಆಗಿ
ಇನ್ನೊಂದು 2-3 ಮಂದಿ ಊಟ ಆಗುವಷ್ಟು ಅಡಿಗೆಯನ್ನು ಮಾಡಿ. ಮನೆಗೆ ಬಂದ ವ್ಯಕ್ತಿ ಉಪವಾಸ ಹೋಗಬಾರ್ದು. ಆ ನಂತರ ಅನ್ನ ಹೇಗಿರಬೇಕು ಅಂತ ತಿಳ್ಕೊಂಡಂತಂದ್ರೆ, ನಮ್ಮೆಲ್ಲರಿಗೂ ಕೂಡ ಅನ್ನ ಪರಮಾತ್ಮ. ಯಾಕೆಂತಂದ್ರೆ ಅವನನ್ನು ಅನುಸರಿಸಿಕೊಂಡೇ ನಾವು ಇದ್ದೇವೆ, ಜೀವಿತ ಇದ್ದೇವೆ. ಅನ್ನಂ ಬಹು ಕುರ್ವೀತ ಅಂತ ಹೇಳಿದರು. 2ನೇ ಸ್ಟೆಪ್ ಏನು ಹೇಳಿದ್ರು? ಅನ್ನಂ ನನಿಂದ್ಯಾತ್, ಅನ್ನವನ್ನ ಬೈಬೇಡಿ ಅಂತ ತಿಳ್ಕೊಂಡಂತ ಹೇಳಿದ್ರು. ಅನ್ನದ್ವಾ ಏತಾನಿ ಭೂನಾ ಜಾಯಂತೆ, ಅನ್ನದಿಂದಲೇ ವೀರ್ಯ ತಯಾರಾಗ್ತದೆ, ನಮ್ಮ ಸಂತಾನ ಮುಂದುವರಿಯುತ್ತದೆ. ಅಷ್ಟೇ ಅಲ್ಲ, ಅನ್ನಂ ನ ಪರಿಚಕ್ಷೀತ, ಎಲ್ಲೆಲ್ಲಿ ಚೆಲ್ಬೇಡಿ ಅಂತ ತಿಳ್ಕೊಂಡಂತ. ಯಾಕೆ? ಅನ್ನ ರೂಪದಿಂದ ಪರಮಾತ್ಮ ಎಲ್ಲ ಕಡೆಗಿದ್ದಾನೆ. ಹಾಗಾದ್ರೆ ಪರಮಾತ್ಮನಿಗೆ ಅನ್ನ ಅಂತ ಯಾಕೆ ಕರಿಬೇಕು? ಯಾವುದನ್ನು ತಿನ್ನೋದ್ರಿಂದ ನಾವು ಸಾಯೋದಿಲ್ಲ, ಯಾವುದನ್ನು ತಿನ್ನೋದ್ರಿಂದ ನಾವು ಜೀವನನ್ನು ಸುರಕ್ಷಿತವಾಗಿ ಇಟ್ಕೊಂಡು ಬರ್ತೇವೆ, ಅಂತಹ ನಮಗೆ ಉಪಜೀವಕ, ನಾವು ಜೀವಿತ ಇರುವುದಕ್ಕೋಸ್ಕರ ಪ್ರಮುಖ ಸಾಧನ ಮೇಲ್ನೋಟಕ್ಕೆ ಈ ಅನ್ನ ಅಂತಿಕೊಂಡಂತನಿಸ್ತದೆ. ಆದರೆ ಈ ಅನ್ನವನ್ನು ಕೊಟ್ಟವನು ಆ ಸರಿಯರಿ, ಅವನು ಅನ್ನನಾಮಕ, ಅವನು ನನಗೆ ಬೇಕು. ಆ ಭಗವಂತನ ಸಾನ್ನಿಧ್ಯ ನನಗೆ ಯಾವಾಗಲೂ ಬೇಕು. ಆದ್ದರಿಂದಾಗಿ ನನಗೆ ಉಪಜೀವ್ಯನಾಗಿರುವ ಒಬ್ಬ ಗುರು ನನಗೆ ಅನ್ನ ಅಂತ ಅನ್ಸ್ಕೊಳ್ತಾನೆ. ಗುರುಗಳನ್ನು ನೋಡಿಕೋ ತತ್ವಾಭಿಮಾನ ದೇವತೆಗಳು ಅನ್ನ ಅಂತ ಅನ್ಸ್ಕೊಳ್ತಾರೆ. ಆ ನಂತರ ಅದಕ್ಕಿಂತಲೂ ಮೇಲೆ ಗರುಡಶೇಷ ರುದ್ರಾದಿಗಳು ಶ್ರೇಷ್ಠ ಅಂತ ಅನ್ಸ್ಕೊಳ್ತಾರೆ. ಕೊನೆಗೆ ಪರಮಾತ್ಮನೇ ಸರ್ವೋತ್ತಮ ಅಂತನ್ನುವುದನ್ನ ಕೊನೆಗೆ ತಪ್ಪದೇ ನಿರ್ಣಯ ಆಗ್ತದೆ. ಯಾಕಂದ್ರೆ ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ, ಪರಮಾತ್ಮನನ್ನು ಉಪಜೀವಿಸಿಕೊಂಡು ನಾವಿದ್ದೇವೆ. ಈ ಪರಮಾತ್ಮನೇ ಪ್ರಳಯ ಕಾಲದಲ್ಲಿ ನಮ್ಮನ್ನು ನುಂಗಿ ಹಾಕ್ತಾನೆ. ಆ ನಂತರ ಪುನಃ ಅವುಗಳಿಗೆ ಹೊಸ ಜನ್ಮ ಕೊಡ್ತಾನೆ. ಆದ್ದರಿಂದಾಗಿ ಪೋಷಕನಾದ್ದರಿಂದಾಗಿ ಜನ್ಮದಾತೃವಾಗಿದ್ದರಿಂದಾಗಿ ನಮಗೆ ಪರಮಾತ್ಮನೇ ಅನ್ನ. ಇಂತಹ ಅನ್ನ ಬಹು ಕುರ್ವೀತ, ಬಹಳ ಮಾಡಿ ಅಂದ್ರೇನು? ಪರಮಾತ್ಮ ಅನಂತ ರೂಪಗಳ ಚಿಂತನೆ ಮಾಡಿ ಅಂತ ಅರ್ಥ. ಆ ನಂತರ ಅದ್ಯತೆ ಅತ್ತಿಚ ಭೂತಾನಿ, ಪ್ರಳಯ ಕಾಲದಲ್ಲಿ ಅವನು ನುಂಗಿ ಹಾಕ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅನ್ನ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಇಲ್ಲಿ ಹೊಟ್ಟೆ ತುಂಬಿಸ್ತದೆ ಅನ್ನ, ಸರಿ, ಇದೇಗೋ ಅದನ್ನು ಒಪ್ಕೊಳ್ಬಹುದು. ಆದರೆ ಅತ್ತಿಚ, ನಮ್ಮನ್ನು ಕೂಡ ನುಂಗಿ ಹಾಕ್ತಾನೆ ಪರಮಾತ್ಮ ಪ್ರಳಯ ಕಾಲದಲ್ಲಿ. ಸರಿ, ಈ ಅನ್ನ ಏನ್ ಮಾಡ್ತಾರೆ? ಈ ಅನ್ನ ಹೌದು, ಈ ಅನ್ನ ಎಷ್ಟು ಜೀರ್ಣವಾಗುತ್ತದೆಯೋ ಅಷ್ಟನ್ನು ಮಾತ್ರ ತೆಗೆದುಕೊಂಡರೆ, ಪರಮಾತ್ಮನ ಹೆಸರನ್ನು ಹೇಳ್ತಾ ಅಷ್ಟನ್ನು ಮಾತ್ರ ತೆಗೆದುಕೊಂಡರೆ ಆ ಕಾಲದಲ್ಲಿ ಆ ಅನ್ನ ನಮಗೆ ಉಪಕಾರವಾಗ್ತದೆ. ಒಂದು ವೇಳೆ ರುಚಿಯಾಗಿದೆ ಅಂತ ತಿಳ್ಕೊಂಡಂತೇಳಿ ಹೆಚ್ಚಿಗೆ ತೆಗೆದುಕೊಂಡರೆ ಅದೇ ರೋಗವಾಗಿ ನಮ್ಮ ಸಾವಿಗೆ ಕಾರಣವಾಗ್ತದೆ. ಆದ್ದರಿಂದಾಗಿ ಅನ್ನನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಯಾವಾಗಲೂ ಆಧಾರದಿಂದ ಕಾಣೆ. ಅನ್ನನಾಮಕ ಪರಮಾತ್ಮನನ್ನು ಎಂದಿಗೂ ನಿಲ್ಲಿಸಬೇಡಿ, ನಿಂದಿಸಬೇಡಿ, ನಿಂದೆ ಮಾಡಬೇಡಿ. ಅನ್ನನಾಮಕ ಪರಮಾತ್ಮನ ಆಶ್ರಯವನ್ನು ಎಂದಿಗೂ ಬಿಡಬೇಡಿ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಈ ಬೇಡಿಕೆಯನ್ನು ವಿಶ್ವಾಮಿತ್ರ ಕೇಳ್ಕೊಳ್ತಾ ಇದ್ದಾರೆ. ಪರಮಾತ್ಮ ಲೌಕಿಕ ಅನ್ನವು ನನಗೆ ಸಿಗಲಿ, ನನ್ನ ಪೋಷಕನಾದ ನೀನೇ ನನ್ನ ಅನ್ನನಾಗಿ ಬಂದು ನನ್ನ ಪೂಜೆಯನ್ನು ಸ್ವೀಕಾರ ಮಾಡು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅದ್ಯತೆ ಅತ್ಯಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಅಂತ ತಿಳ್ಕೊಂಡಂತನ್ನುವ ಶಾಸ್ತ್ರದ ವಚನ ಬಹಳ ಸ್ಪಷ್ಟವಾಗಿದೆ. ಆದ್ದರಿಂದಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.
ಸರಿ. 134ನೇ ಬೇಡಿಕೆ ಅಕ್ಷುಧಶ್ಚಮೆ. ಕ್ಷುಧ ಅಂದ್ರೆ ಹಸಿವೆ. ನನಗೆ ಹಸಿವೆ ಆಗೋದು ಬೇಡ. ಇದಂತ ಬೇಡಿಕೆ. ಹಸಿವೆ ಆಗೋದು ಬೇಡ ಅಂತ ತಿಳ್ಕೊಂಡಂತಂದ್ರೆ ಜೀವನದಲ್ಲಿ ಸುಖನೇ ಇಲ್ಲ ಅಂತ ಅರ್ಥ. ಹಸಿವೆ ಆಗದೆ ಇದ್ರೆ ಅವನು ಅನಾರೋಗ್ಯದಿಂದ ಯುಕ್ತನಾಗಿದ್ದಾನೆ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಹಸಿವೆ ಬೇಡ ಅಂತ ಯಾಕಂದ್ರು ಅಂತ ತಿಳ್ಕೊಂಡಂತಂದ್ರೆ ಹಸಿವೆ ಬೇಡ ಅಂತ ಅನ್ಲಿಲ್ಲ, ಹಸಿವೆಯ ಪೂರ್ತಿ ತೃಪ್ತಿ ಅದು ಕೊಡುವಂತೆ ಕೊಡುತ್ತೆ. ಮನುಷ್ಯನಿಗೆ ಹಸಿವೆ ಇರಬೇಕು. ಭಗವಂತನ ಜನರಿಗೆ ಪರಮಾತ್ಮನನ್ನು ಪಡೆಯುವ ಎಂಬ ಹಸಿವೆ ಇರಬೇಕು. ಪರಮಾತ್ಮನನ್ನು ಪಡೆಯುತ್ತೇವೆ ಅಂತ ತಿಳ್ಕೊಂಡಂತನ್ನುವ ಉತ್ಸುಕತೆ ನಮಗಿರಬೇಕು. ಆ ಹಸಿವು ನಮಗೆ ಬೇಕು. ಭಗವಂತನ ತಿಳಿದುಕೊಳ್ಳಬೇಕು ಅಂತ ಹಸಿವೆ ನಮಗೆ ಬೇಕು. ಹಾಗೆ ಬಂದಾಗ ಮಾತ್ರ ನಮಗೆ ಲೌಕಿಕ ಹಸಿವೆ ಎಷ್ಟು ಬೇಕೋ ಅಷ್ಟೇ. ಮುಖ್ಯ ಹಸಿವೆ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು ಅಂತನೋ ಹಸಿವೆ. ಈ ಹಸಿವೆ ಬಹಳ ಬೇಗನೆ ತೃಪ್ತವಾಗೋದಿಲ್ಲ. ಆದ್ದರಿಂದಾಗಿ ನಿನ್ನ ಮಹಿಮೆಯನ್ನ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಾನು ಕೇಳಿ ಪರಮಾತ್ಮ ಅನುಭವಿಸುವಂತೆ ಮಾಡು. ನನ್ನ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡುವಂತ ತಿಳ್ಕೊಂಡಂತ ಹೇಳ್ತಾರೆ. ಕ್ಷಿತಿಶ್ಚಮೆ, ಉತ್ತಮ ಸ್ಥಳದಲ್ಲಿ ವಾಸ. ಆನಂತರ ಅತ್ಯಂತ ನನಗೆ ಜೀವನದಲ್ಲಿ ಸುಖಕರವಾದ ಶಕ್ತಿ ಸಾಮರ್ಥ್ಯ ಕೊಡತಕ್ಕಂಥ ಪವಿತ್ರವಾದ ಅನ್ನ, ಅಂತ ಅನ್ನನಾಮಕನಾದಂಥ ಪರಮಾತ್ಮನ ಸಾನ್ನಿಧ್ಯ, ಅದರ ಜೊತೆಯಲ್ಲಿ ಅಕ್ಷುಧಶ್ಚಮೆ, ತೃಪ್ತಿಯೂ ಕೂಡ ನನಗೆ ಬೇಕು ಅಂತ ತಿಳ್ಕೊಂಡಂತ ಇದ್ದಾರೆ. ಮನುಷ್ಯನಿಗೆ ತೃಪ್ತಿ ಇಲ್ಲದೆ ಇದ್ದರೆ ಅವನಷ್ಟು ಬಡವ, ಅವನಷ್ಟು ದರಿದ್ರ ಬೇರೆ ಯಾರೂ ಅಲ್ಲ. ಪರಮಾತ್ಮ ನೀವು ಬೇಡಿದ್ದನ್ನು ಕೊಡ್ತಾನೆ. ಆದರೆ ಎಲ್ಲರಿಗೂ ಕೊಡುವುದು ಸಮಾನ ಇರೋದಿಲ್ಲ. ನಿಮ್ಮ ಪಾತ್ರೆ ಎಷ್ಟಿದೆ ಅದರ ಪೂರ್ತಿ ಕೊಡ್ತಾನೆ. ನಾನು ಉದಾಹರಣೆ ಹೇಳಿದ್ದೇನೆ. ಆದ್ದರಿಂದಾಗಿ ನಮ್ಮ ಯೋಗ್ಯತೆ ಎಷ್ಟಿರ್ತದೆ ಅಷ್ಟು ಪರಮಾತ್ಮ ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡ್ತಾನೆ. ಯೋಗ್ಯತೆ ಮೀರಿ ಪರಮಾತ್ಮ ಮಾಡೋದಿಲ್ಲ, ಅವನ ಸತ್ಯ ಸಂಕಲ್ಪವಾಗಿದೆ. ಆದ್ದರಿಂದಾಗಿ ಜೀವನದಲ್ಲಿ ಭಗವಂತ ಕೊಟ್ಟದ್ರಲ್ಲಿ ತೃಪ್ತಿ ಇರಬೇಕು. ನನ್ನ ಕರ್ಮಾನುಸಾರವಾಗಿ ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿ ಸಿಕ್ಕಿದೆ ಅಂತ ತಿಳ್ಕೊಂಡಂತೇಳಿ ಅವನು ತೃಪ್ತನಾಗೇ ಇರಬೇಕು. ಈ ವರ್ಷ ಒಂದು ವಿಷಯದಲ್ಲಿ ಫೇಲ್ ಆದೆ, ಅದರಿಂದಾಗಿ ನನ್ನ ಒಂದು ವರ್ಷ ವ್ಯರ್ಥ ಹೋಯಿತು ಅಂತ ತಿಳ್ಕೊಂಡಂತೇಳಿ ಅನ್ಬೇಡಿ. ಯಾಕೆ? ಎಷ್ಟಿದೆ ಅಷ್ಟರಲ್ಲಿ ತೃಪ್ತರಾಗಿ. ಅತೃಪ್ತಿ ಅಂತ ತಿಳ್ಕೊಂಡಂತ ಅನ್ನೋದು ಮನುಷ್ಯನ ಚಿಂತೆಗೆ ಕಾರಣವಾಗ್ತದೆ. ಈ ಚಿಂತೆ ನಮ್ಮನ್ನ ಬಹಳ ಬೇಗನೆ ಚಿತೆಯ ಮೇಲೆ ಮಲಗಿಸ್ತದೆ ಅಷ್ಟೆ. ಆದ್ದರಿಂದಾಗಿ ಚಿಂತೆಯನ್ನ ಬಿಟ್ಟು ಬಿಡಬೇಕು, ಸಂತೃಪ್ತಿಯ ಭಾವನೆಯನ್ನು ಇಟ್ಕೊಳ್ಬೇಕು. ಆಗ ಮಾತ್ರ ಸಾಧನೆಯನ್ನು ಮಾಡ್ಲಿಕ್ಕೆ ಆಗ್ತದೆ. ತಲೆಯಲ್ಲಿ 100 ಚಿಂತೆಗಳಿದ್ದರೆ ನಾವು ಏನು ಶಾಸ್ತ್ರ ತಲೆಗೆ ಹೋಗ್ತದೆ ಹೇಳಿ? ತಲೆಯಲ್ಲಿ 100 ಚಿಂತೆಗಳಿದ್ರೆ ಪ್ರವಚನ ಎಂತ ಮಾಡ್ಲಿಕ್ಕೆ ಆಗ್ತದೆ ಹೇಳಿ? ಚಿಂತನೆಯಿಂದ ಯುಕ್ತನಾಗಿರ್ತಕ್ಕಂಥ ಮನುಷ್ಯ ಅವನು ಜೀವತ್ಶವ ಅಂತ ತಿಳ್ಕೊಂಡಂತೇಳಿ ಒಂದು ಕಡೆಯಲ್ಲಿ ಶಾಸ್ತ್ರ ಹೇಳ್ತದೆ, ಮಹಾಭಾರತ ಹೇಳ್ತದೆ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಸಜೀವಕಂ. ಚಿತೆ ಮೃತ ಶರೀರವನ್ನು ಸುಟ್ಟು ಬೋಧೆ ಮಾಡ್ತಾರೆ, ಆದರೆ ಚಿಂತೆ ಜೀವಂತ ಮನುಷ್ಯನನ್ನೇ ಸುಟ್ಟಾಗ್ತದೆ.
ಚಿಂತೆ ಚಿಂತೆ ಚಿಂತೆ, ನರ್ವಸ್ ಆಗಿ ಆಗಿ ಒಂದು ದಿವಸ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಹಾಗಾಗ್ಕೊಡು. ಚಿಂತೆ ಅಂತ ಅನ್ನೋದನ್ನ ಪರಮಾತ್ಮನಲ್ಲಿ ಇಡಬೇಕು. ಪರಮಾತ್ಮನ ಬಗ್ಗೆ ಚಿಂತನೆ ಮಾಡಬೇಕು. ಉಳಿದ ವಿಷಯದಲ್ಲಿ ಚಿಂತೆ ಮಾಡಬಾರ್ದು. ಅದಕ್ಕೋಸ್ಕರ ದಾಸರು ಹೇಳಿದ್ದಾರೆ, ಕೊಡುವ ಕರ್ತೃ ಇರಲು ಬಿಡು ಬಿಡು ಚಿಂತೆಯನ್ನು ಅಂತ. ಆದ್ದರಿಂದಾಗಿ ಪರಮಾತ್ಮ ನನಗೆ 34ನೇ ಬೇಡಿಕೆಯಾಗಿ ಚಿಂತಾರಾಹಿತ್ಯವಾದ ತೃಪ್ತಿ ರೂಪವಾಗಿರ್ತಕ್ಕಂಥ ಕ್ಷುಧಭಾವ ರೂಪವಾದ ಸ್ಥಿತಿಯನ್ನು ನನಗೆ ಕೊಡು ಅಂತ ತಿಳ್ಕೊಂಡು ಅಂತೇಳಿ ಅಕ್ಷುದಶ್ಚಮೆ ಅಂತನ್ನುವ ವಾಕ್ಯದಲ್ಲಿ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ನಾವು ಕ್ಷಿತಿಂಚಮೆ ಇಲ್ಲ ಕ್ಷಿತಿಶ್ಚಮೆ, ಕೂಯವಾಶ್ಚಮೆ, ಅನ್ನಂಚಮೆ, ಅಕ್ಷುದಂಚಮೆ ಅಂತನ್ನುವ 4 ಬೇಡಿಕೆಗಳನ್ನು ಭಗವಂತನ ಎದುರಿನಲ್ಲಿ ಇಟ್ಟಿದ್ದೇವೆ. ಭಗವಂತ ಈ ಬೇಡಿಕೆಗಳನ್ನು ಪೂರ್ಣ ಮಾಡು ಅಂತ ತಿಳ್ಕೊಂಡು ಅಂತ ಹೇಳಿ ವಿಶ್ವಾಮಿತ್ರರು ಕೇಳ್ಕೊಳ್ತಾ ಇದ್ದಾರೆ. ಅವರು ಹೇಳಿದ ಪ್ರಾರ್ಥನೆಯನ್ನೇ ನಾವು ಮಾಡಿದ್ದರಿಂದಾಗಿ ಪರಮಾತ್ಮ ನಮಗೂ ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ಎಲ್ಲ ಪದಾರ್ಥಗಳನ್ನು ಕೊಟ್ಟು ಪವಿತ್ರವಾದ ಅನ್ನದಿಂದ ನಮಗೆ ಧ್ಯಾನ ಕೊಟ್ಟು ಉದ್ಧರಿಸ್ತಾನೆ. ಅದರಲ್ಲಿ ಯಾವ ಸಂದೇಹವಿಲ್ಲ. ಆದ್ದರಿಂದಾಗಿ ಅನ್ನಂಚಮೆ, ಅಕ್ಷುದಂಚಮೆ ಅಂತನ್ನುವ ಒಂದು ಎಚ್ಚರಿಕೆಯನ್ನು ನಮ್ಮ ಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಇನ್ನು ಉಳಿದ ಬೇಡಿಕೆಗಳೇನಿವೆ ಅಂತನ್ನುವ ಆ ಬೇಡಿಕೆಗಳನ್ನು ಇಲ್ಲಿವರೆಗೂ 134 ಬೇಡಿಕೆಗಳ ಪ್ರಾರ್ಥನೆಯನ್ನು ನಾವು ಕೇಳಿದ್ದೇವೆ. ಇನ್ನೊಂದು ಎಷ್ಟಿದೆ ನೋಡೋಣ. ಹೊಸ ಹೊಸ ಬೇಡಿಕೆಗಳು, ಆ ಬೇಡಿಕೆಯಿಂದ ಇರತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಶಾಸ್ತ್ರ ಆ ಕ್ರಮದಲ್ಲಿ ಕೇಳ್ತಾ ಬಂದಿದ್ದೀರಿ. ಭಗವಂತ ನಿಮ್ಮ ವಿಚಾರವನ್ನು ನಿಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿಡಲಿ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮಯ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.